ರಾಜ್ಯದಲ್ಲಿ ಅಧೋಗತಿಗೆ ಹೋಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ, ಯಾವ ವಿಧಾನಸೌಧ ನಿಷ್ಠಾವಂತ ಅಧಿಕಾರಿಗಳನ್ನು ಕಾಪಾಡಬೇಕಾಗಿತ್ತು ಅಂಥ ವಿಧಾನಸೌಧ ಇವತ್ತು ಮೌನ ಸೌಧ ಆಗಿದೆ. ವಿಧಾನಸೌಧ ಮೌನ ಸೌಧ ಆಗಿಬಿಟ್ಟಿದೆ. ಕೆಂಗಲ್ ಹನುಮಂತಯ್ಯನವರು ಅದರ ಮೇಲೆ ಅಕ್ಷರಗಳು ಬರೆದಿದ್ದಾರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ. ಈ ಕಾಂಗ್ರೆಸ್ ಅವ್ರು ಬಂದ ಮೇಲೆ, ಕಾಂಗ್ರೆಸ್ ಅಧಿಕಾರಿಗಳ ಬಂದ ಮೇಲೆ ಒಂದು ರೀತಿ ದೆವ್ವಗಳ ಕೆಲಸ ಆಗೋಟಿದೆ. ಅಧಿಕಾರಿಗಳ ಮೇಲೆ ಮರಳು ಮಾಫಿಯಾ, ಭದ್ರಾವತಿಯಲ್ಲಿ ನಡೆದಂಥ ಘಟನೆ, ಇಡೀ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ. ಇವತ್ತು ಇಡೀ ಸರ್ಕಾರ ತಲೆ ತಗ್ಗಿಸ್ಬೇಕಾದಂಥ ಸರ್ಕಾರ. ಭದ್ರಾವತಿಯಲ್ಲಿ ಆ ಹೆಣ್ಮಗಳ ಮೇಲೆ ಅವನೊಬ್ಬ MLA ಬಂಧುಗಳು ಮಗ ಅವರು ಲಾರಿ ಹತ್ತಿಸ್ತೀನಿ ಅಧಿಕಾರಿಗಳ ಮೇಲೆ, ಮರಳು ಮಾಫಿಯಾವನ್ನು ತಡೆಗಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ MLA ಮಗ ಲಾರಿಯನ್ನು ಹತ್ತಿಸ್ತೀನಿ ಅಂತೇಳಿ ಧಮಕಿ ಹಾಕಿರುವಂಥ ವಿಡಿಯೋ ಬಂದಿದೆ. ಆದರೆ ಇದುವರೆಗೂ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ, ಅಧಿಕಾರಿ ಪರವಾಗಿ ನಿಂತಿಲ್ಲ. ಆ ಹೆಣ್ಣುಮಗಳ ಮೇಲೆ ಅವ್ಯಾಚ ಶಬ್ದಗಳು, ಕೇಳಬಾರ್ದು ಅಷ್ಟು ಅವ್ಯಾಚ ಶಬ್ದಗಳನ್ನು ನಿಂದೆ ಮಾಡಿದೆ. ಈ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡೋದು? ಮಹಿಳಾ ಅಧಿಕಾರಿಗಳು ಕೆಲಸ ಮಾಡುವಂಥ ನೈತಿಕ ಸ್ಥೈರ್ಯನೇ ಹೊರಟೋಗ್ಬಿಟ್ಟಿದೆ. ಇವತ್ತು ಒಂದು ರೀತಿ ನೆನ್ನೆನೂ ಕೂಡ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಮುಸ್ಲಿಂ ಮತಾಂಧರು ದಾಂಧಲೆ ಮಾಡಿದ್ದಾರೆ, ಕಲ್ಲುಗಳು ತೂರಾಟ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ನ ಕಬ್ಜಾ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಮಂತ್ರಿಗಳು ಹೇಳಿದ್ದಾರೆ ಅವರೆಲ್ಲ ಸಣ್ಣ ಹುಡುಗರಂತೆ. ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಾದಾಗ ಬ್ರದರ್ಸ್ ಅಂದಿದ್ರು, ಈಗ ಅಲ್ಲಿ ಕಲ್ಲು ಹೊಡೆದವರೆಲ್ಲ ಸಣ್ಣ ಹುಡುಗರಂತೆ, ಏನು ಗೊತ್ತಿಲ್ದಿರ ಹೊಡೆದ್ಬಿಟ್ರಂತೆ. ಇನ್ನೊಬ್ಬ ಮಂತ್ರಿ ಹೇಳಿದ್ದಾನೆ ಪೊಲೀಸವ್ರುಗಳು ನಾನ್ಸೆನ್ಸ್ಗಳು, ಕಾಮನ್ ಸೆನ್ಸ್ ಇಲ್ಲ, ಬುದ್ಧಿ ಇಲ್ಲ ಅವ್ರಿಗೆ ಅಂತ. ಯಾವ ಸರ್ಕಾರ ಪೊಲೀಸರನ್ನು ಇಟ್ಕೊಂಡು ಅಧಿಕಾರವನ್ನು ನಡೆಸ್ತಾ ಇದೆ, ಅದೇ ಪೊಲೀಸರನ್ನು ನಾಲಾಯಕ್ಗಳು ಅಂತೇಳಿ ಹೇಳಿರೋವಂಥದ್ದು ಒಬ್ಬ ಕ್ಯಾಬಿನೆಟ್ ಮಂತ್ರಿ. ಪೊಲೀಸ್ಗರ ಆತ್ಮಸ್ಥೈರ್ಯ ಎಲ್ಲಿ ಉಳಿತೈತೆ? ಪೊಲೀಸರು ಯಾರಿಗೋಸ್ಕರ ಕೆಲಸ ಮಾಡಬೇಕು? ಅಂದರೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸರ್ಕಾರದ ಬೆಂಬಲ ಇಲ್ಲ. ಅಧಿಕಾರಿಗಳು ಮರಳು ಮಾಫಿಯಾ ತಡೆಯೋಕ್ಕೆ ಹೋದರೆ ಸರ್ಕಾರದ ಬೆಂಬಲ ಇಲ್ಲ. ಅಂದರೆ ಇಡೀ ಕರ್ನಾಟಕದಲ್ಲಿ ಈ ಮಾಫಿಯಾ ಕೈಗೆ ಸರ್ಕಾರ ಸಿಕ್ಕಾಕ್ಕೊಂಬಿಟ್ಟಿದೆ. ಈ ಮಾಫಿಯಾ ಕೈಯಲ್ಲಿ ಸರ್ಕಾರ ಸಿಕ್ಕಾಕ್ಕೊಂಡು ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ನನಗನ್ಸ್ತೈತೆ ನೌಕರ ಸಂಘದ ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಕಾಮೆಂಟ್ ಮಾಡಿದ್ರೆ ಏನೂ ಉಪಯೋಗ ಆಗಲ್ಲ. ಸಂಘದ ಅಧ್ಯಕ್ಷರೇ ಬೀದಿಗಿಳಿದು ಹೋರಾಟ ಮಾಡಬೇಕು. ಇಲ್ಲ ಅಂದರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ. ಇಲ್ಲ ಅವ್ಯಾಚ ಶಬ್ದಗಳನ್ನು ಕೇಳಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೊಬೇಕು. ಈಗ ಆತ್ಮಹತ್ಯೆ ಆಗಿದೆ ಅಲ್ಲ, ವಾಲ್ಮೀಕಿ ನಿಗಮದಲ್ಲಿ ಆತ್ಮಹತ್ಯೆ ಆಗಿದೆ. ಒಬ್ಬ ಪೊಲೀಸ್ SI ಅವನು ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ನಿರಂತರವಾಗಿ ಸರಣಿ ರೀತಿಯ ಆತ್ಮಹತ್ಯೆಗಳು, ಬೆದರಿಕೆಗಳು ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಕಾನೂನು ರೀತಿ ಕ್ರಮ ಕೈಗೊಳ್ತದಂತೆ. CT ರವಿ ಆದಾಗ ಯಾಕೆ ಕಾನೂನು ರೀತಿ ಕ್ರಮ ಆಗಲಿಲ್ಲ? ಈ ಎರಡೂ ಘಟನೆಗಳಲ್ಲಿ ಯಾರನ್ನ ಬಂಧಿಸಿದ್ದೀರಾ? ನೆನ್ನೆ ನಾನು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಅಧಿಕಾರಿ ಹಿಂಗೆ ಕೇಳಿದ್ರೆ ಒಬ್ಬರನ್ನೂ ಬಂಧಿಸಿಲ್ಲ. ಅಲ್ಲಿ ಅಟ್ಯಾಕ್ ಮಾಡಿರೋರು 500-600 ಜನ ಅಟ್ಯಾಕ್ ಮಾಡಿದ್ದಾರೆ. ಕಲ್ಲುಗಳೆಲ್ಲ ಇನ್ನೂ ಹಂಗೆ ಬಿದ್ದಿದೆ. ಅಲ್ಲಿ ಒಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ. CT ರವಿನ ಏಕಾಏಕಿ ಇಮಿಡಿಯೇಟಾಗಿ ತೊಗೊಂಡೋಗಿ ಫಾರೆಸ್ಟಿಗೆ ತೊಗೊಂಡೋಗ್ಬಿಟ್ರಿ. ಕ್ವಾರಿ ಒಳಗೆ, ಡೀಪ್ ಕ್ವಾರಿ, 200 ಅಡಿ ಡೆಪ್ತ್ ಇರೋ ಕ್ವಾರಿ ಒಳಗೆ ತೊಗೊಂಡೋಗಿ ನಿಲ್ಲಿಸಿದ್ರಿ. ರಾತ್ರಿ ಎಲ್ಲ ಸುತ್ತಿಸ್ತೀರಿ. ಏನು ಹಿಂದೂಗಳಿಗೊಂದು ಕಾನೂನು, ಮುಸ್ಲಿಮಾನರಿಗೊಂದು ಕಾನೂನಾ ಈ ರಾಜ್ಯದಲ್ಲಿ? ಎಲ್ಲರೂ ಅವ್ರ ಪರವಾಗಿ ಮಾತಾಡ್ತಾರೆ. ಇಡೀ ಸರ್ಕಾರ ನೆನ್ನೆ ಮೈಸೂರು ಘಟನೆ, ಸರ್ಕಾರ ಇಡೀ ಸರ್ಕಾರ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ.